ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ. ಮಧ್ಯಯುಗದ ಯುರೋಪಿನಲ್ಲಿ ಭೂಮಿಯನ್ನ ಹಿಡುವಳಿಯಾಗಿ ಪಡೆದ ಅಶಕ್ತ ವ್ಯಕ್ತಿಯನ್ನ ಹೀಗೆನ್ನುತ್ತಿದ್ರು. ಭೂಮಿಯನ್ನ ಹಿಡುವಳಿಯಾಗಿ ಪಡೆದಂತಹ ಒಬ್ಬ ಅಶಕ್ತ ವ್ಯಕ್ತಿ, ಓಕೆ, ಆತನನ್ನ ಏನಂತ ಕರೀತಾ ಇದ್ರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಣ್ಣ ರೈತ, ಆಪ್ಷನ್ ಬಿ ಧಣಿ, ಆಪ್ಷನ್ ಸಿ ಪ್ರಭು ಮತ್ತು ಆಪ್ಷನ್ ಡಿ ಹಿಡುವಳಿದಾರ. ಸೊ ಭೂಮಿಯನ್ನ ಹಿಡುವಳಿಯನ್ನಾಗಿ ಪಡೆದ ಸಾರಿ ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ. ಮಧ್ಯಯುಗದ ಯುರೋಪ್ನಲ್ಲಿ ಭೂಮಿಯನ್ನ ಹಿಡುವಳಿಯಾಗಿ ಪಡೆದ ಅಶಕ್ತ ವ್ಯಕ್ತಿಯನ್ನ ಹೀಗೆ ಎನ್ನುತ್ತಿದ್ದರು. ಆಪ್ಷನ್ಸ್ ನೋಡೋಣ ಮಕ್ಕಳೇ. ಆಪ್ಷನ್ ಎ ಸಣ್ಣ ರೈತ, ಆಪ್ಷನ್ ಬಿ ಧಣಿ, ಆಪ್ಷನ್ ಸಿ ಪ್ರಭು, ಆಪ್ಷನ್ ಡಿ ಹಿಡುವಳಿದಾರ. ಮಧ್ಯಯುಗದ ಯುರೋಪಿನಲ್ಲಿ ಭೂಮಿಯನ್ನ ಹಿಡುವಳಿಯಾಗಿ ಪಡೆದ ಅಶಕ್ತ ವ್ಯಕ್ತಿಯನ್ನ ಹಿಡುವಳಿದಾರ ಅಂತ ಕರಿತಾ ಇದ್ರು ಮಕ್ಕಳೇ. ಆಗ ಉಳಿಗಮಾನ್ಯ ಪದ್ಧತಿ ಜಾರಿಯಲ್ಲಿ ಇತ್ತು, ಓಕೆನಾ. ಸೊ ಈ ಪದ್ಧತಿಯ ಪ್ರಕಾರ ಹಿಡುವಳಿಯನ್ನು ಪಡೆದಂತಹ ವ್ಯಕ್ತಿಯನ್ನ ಹಿಡುವಳಿದಾರ ಅಂತ ಕರಿತಾ ಇದ್ರು. ಓಕೆ, ಥ್ಯಾಂಕ್ ಯು.